ಮಂಜವ್ವ ಒಂದು ತಟಕ್ ಬಾ ಇಲ್ಲಿ ನಿನ್ನ ತಲೆನ ಮಾತಾಡ್ದೈತಿ ಬಾ ಇಲ್ಲಿ. ಅಲ್ಲ ಎಲ್ಲರೂ ಕುಂತಾರಲ್ಲ ಇಲ್ಲಿ ನಿಂದೇನು ಮಾತು? ಮಂಜವ್ವ ಒಂದು ತಟಕ್ ಬಾ ಇಲ್ಲಿ, ನೀವು ಹೊರಗಡೆ. ಸರಿ ನಡಿ ನಡಿ. ಏನು ಹೇಳಲಿ, ಒಳಗಡೆ ಎಲ್ಲ ಮನೆಯನ್ನಾರು ಅಷ್ಟು ಬಂದೀವಿ, ಅಲ್ಲಿ ಮಾತಾಡಬಿಟ್ಟು ಇಲ್ಲಿ ಬಂದಿಯಲ್ಲ ನೀನು. ಅಲ್ಲಲೇ ಮಂಜಿ, ಇವತ್ತು ನಮ್ಮ ಲಲಿತಾವನ್ನು ನೋಡಾಕ ಗಂಡಿನ ಕಡೆಯವ್ರನ್ನ ಕರ್ಕೊಂಬರ್ತೀನಿ ಅಂತಂದು, ಈಗ ನೋಡಿದ್ರೆ ನೀವು ಮನೆಯವರೆಲ್ಲ ಬಂದಿರಲ್ಲ, ಎದಕ್ಕೆ? ಹಾಂ, ಅವ್ರೇನಂದ್ರೆ ಗಂಡಿನ ಕಡೆಯಲ್ಲರು. ನೀನು ಇದನ್ನು ಮಾತಾಡಕ ನನಗೆ ಒಳಗಿಂದ ಇಲ್ಲಿಗೆ ಕರತೇನ? ಅಲ್ಲೇ ಕೇಳಿದ್ರೆ ನಡೀತಿತ್ತಲ್ಲ. ಎಷ್ಟು ದಿನ ಆದಮೇಲೆ ನಿಮ್ಮ ಮನೆಯವ್ರು ಅಷ್ಟು ನಮ್ಮ ಮನೆಗೆ ಬಂದಿರಿ, ಹಂಗೇನು ಕೇಳಕ್ಕೆ ಬರ್ತೈತಿ? ನೀವೆಲ್ಲರೂ ಬಂದಿದ್ದೆ ನಂಗೆ ಖುಷಿನೇ ಐತಿ, ಬೇಸರ ಏನಿಲ್ಲ. ಆದ್ರೆ ಗಂಡಿನ ಕಡೆ ಎಲ್ಲರೂ ಬರ್ತಾರಂತಂದಿದ್ದೆಲ್ಲ, ನಾನು ನೋಡಿದ್ರೆ ಲಲಿತಾವ್ಗೆಲ್ಲ ಸೀರೆ ಗಿರಿ ಉಡಿಸಿ ಎಲ್ಲ ರೆಡಿ ಮಾಡಿ ನಿಂದ್ರಿಸಿನ ಹುಡುಗಿನ ಅಲ್ಲಿ ಒಳಗಡೆ. ಈಗ ನೋಡಿದ್ರೆ ನೀನು ಅವ್ರನ್ನ ಕರ್ಕೊಂಡ ಬಂದಿಲ್ಲಲ್ಲ, ಈಗ ಆ ಹುಡುಗಿಗೆ ಏನಂತ ಹೇಳಿ ನಾನು? ಮಾಡವ, ನೀ ಏನು ತಲೆ ಕೆಡ್ಸ್ಕೊಬೇಡ, ಒಳಗಡೆ ಹೋಗೋಣ ಬಾ. ಅಲ್ಲೇ ಏನು ಎತ್ತ ಅಂತ ಅನ್ನೋದನ್ನು ನಾ ಹೇಳ್ತೀನಂತ. ನಡಿ ಮೊದಲು ನೀ ಒಳಗಡೆ. ಈ ಮಂಜವ್ವ ಏನಾರ ಮಾಡಕೊಂಟಾಳ? ಹಾಂ, ಏನನಪ್ಪ ಈಕಿದ ಮಾತಾ ಅರ್ಥ ಆಗವಲ್ದು ನನಗೆ. ಹುಡುಗಿ ಪಾಪ ಲಲಿತಾವ್ ನೋಡಿದ್ರೆ ರೆಡಿಯಾಗಿ ನಿಂತೈತಿ. ಹಾಂ, ನಡಿ ನಡಿ ಒಳಗಡೆ ಹೋಗಿ ನೋಡೋಣ. ನಮ್ಮಮ್ಮ ಯಾಕೆ ಇಲ್ಲಿ ಕರ್ಕೊಂಬಂದಾಳ? ನಮ್ಮವ್ವ ಯಾಕೆ ಇಲ್ಲಿ ಕರ್ಕೊಂಬಂದಾಳ? ಇನ್ನು 3 ತಾಸಿನ ದಾರಿ ಊರಿಂದ ಅಂದಿದ, ಆದ್ರೆ ಇಲ್ಲಿಗೆ ಕರ್ಕೊಂಬಂದಾಳ? ಅದು ಮಂಜಮ್ಮರ, ನೀವು ಗಂಡಿನ ಕಡೆಯವ್ರನ್ನ ಕರ್ಕೊಂಬರ್ತೀನಿ ಅಂತ ಅಂದಿದ್ರಲ್ಲ, ಅದಕ್ಕೆ ನಾವೆಲ್ಲ ತಯಾರಿ ಮಾಡ್ಕೊಂಡಿದ್ವಿ. ಯಾಕೆ ಏನಂದ್ರೆ ಗಂಡಿನ ಕಡೆಯಲ್ಲರು ನೀವೆಲ್ಲ ಬಂದಿರಲ್ಲ, ಹಾಂ, ನೀವು ಏನೋ ಹೆಣ್ಣು ನೋಡಾಕ ಹೊಂಟೀನಿ ಅಂತ ಅಂದ್ರಂತ ಇದು ನಿನ್ನೆ ಸಿಕ್ಕಿದ್ದ ದೋಸ್ತ ಮಂಜಪ್ಪ ಅಂದ. ಅದಕ್ಕೆ ಮತ್ತು ಅಲ್ಲಿಗೆ ಹೊಂಟಿದ್ರೇನ, ನಮ್ಮ ಅವನ ಕರ್ಕೊಂಡು ಹೋಗಕ್ಕಂತ ಬಂದ್ರೇನ? ಆಯ್ತಾಯ್ತು, ಎಲ್ಲರ ಪ್ರಶ್ನೆಗೆ ನಾನೇ ಉತ್ತರ ಕೊಡ್ತೀನಿ. ನಾವೆಲ್ಲರೂ ಯಾಕೆ ಇಲ್ಲಿಗೆ ಬಂದೀವಿ ಅನ್ನೋದು ನಮ್ಮ ಮನೆಯವರಿಗೂ ಆಶ್ಚರ್ಯ ಐತಿ, ನಿಮಗೂ ಇವ್ರು ಯಾಕೆ ಇಲ್ಲಿಗೆ ಬಂದ್ರೆ ನಮ್ಮ ಮನೆಗೆ ಅನ್ನೋದು ನಿಮಗೂ ಆಶ್ಚರ್ಯ ಐತಿ. ಎಲ್ರಿಗೂ ಏನದು ಎಲ್ಲರದು ಪ್ರಶ್ನೆಗೆ ನಾ ಉತ್ತರ ಕೊಡ್ತೀನಿ. ಮೊದಲು ಮಾಡವ ಹೋಗಿ ಲಲಿತಾವನ್ನ ಕರ್ಕೊಂಬ ಹೋಗು. ಸರಿ ನಮ್ಮ. ಅಲ್ಲ ಅಲ್ಲ ಮಂಜಮ್ಮ, ಈಗ ಲಲಿತಾವನಿಗೆ ಎದಕ್ಕೆ ಕರೆಸ್ಬೇಕು? ಅಲ್ಲ ಏನನ್ನೋದು ಹೇಳ್ರಿ. ತಡ್ರಿ, ಮೊದಲು ಚಾ ತರ್ತೈತಿ, ಚಾ ಕುಡಿಯನ್ರಿ ಅಂತ. ಚಾಗಿ ಕುಡಿದು ಆಮೇಲೆ ಮಾತಾಡಕ್ಕೆ ಬರ್ತೈತಿ. ರಾಧವ, ಚಾ ತಗೊಂಬ ಎಲ್ಲರಿಗೂ. ಶ್ಯಾಮಣ್ಣ, ನೀ ಏನು ಗಾಬರಿ ಆಗಬೇಡ, ನಮಗೆ ಈಗಲೇ ಏನು ಚಾ ಕಾಪಿ ಇವು ಏನು ಬೇಡ. ನೀ ಮೊದಲು ಲಲಿತಾವನ್ನ ಕರಿ, ನಾ ಏನು ವಿಷಯ ಏನು ಅನ್ನೋದನ್ನು ಹೇಳ್ತೀನಿ. ರಾಧವ, ಲಲಿತಾವನ್ನ ಕರ್ಕೊಂಬ. ಸರಿ ರೀ ಅತ್ತೆರ. ಅಲ್ಲ ಮಂಜವ್ವ, ನೀರಾರು ತಂದು ಕೊಡ್ಲಿಲ್ಲ, ಎಲ್ಲರಿಗೂ ನೀರಾರು ಕುಡಿತೀರಾ ಏನು? ನಮ್ಮ ಮನೆಗೆ ಬಂದು ನೀರು ಕುಡಿಯವಲ್ರಿ, ಚಾನು ಕುಡಿಯವಲ್ರಲ್ಲ, ಎದಕ್ಕೆ? ಅವ್ವಾರ, ನೀವೇನೋ ತಲೆ ಕೆಡ್ಸ್ಕೊಬೇಡ್ರಿ. ಈಗ ಮನ್ಯಾಗ ಚಾ ಕುಡಿದು ನಾಷ್ಟ ಗಿಷ್ಟ ಮಾಡಿನೇ ಬಂದೀವಿ. ನಮ್ಮವ್ವ 3 ತಾಸಿನ ದಾರಿ ದೂರ ಆಕೈತಿ ಊರಿಗೆ ಹೋಗಕ ಅಂತ ಅಂದ್ಲ. ಹಂಗಾಗಿ ಎಲ್ಲರೂ ನಾವು ಹೊಟ್ಟೆ ತುಂಬ ನಾಷ್ಟ ಮಾಡಿ ಚಾಗಿ ಕುಡ್ದ ಬಂದೀವಿ. ಈಗ ಸದ್ಯಕ್ಕೆ ಏನು ಬೇಡ್ರಿ ಅವರ, ನೀವು ಆರಾಮಾಗಿ ಇರ್ರಿ. ಅವ್ವ, ಇದು ನಮ್ಮ ಅತ್ತೆಯರು ಏನೋ ಹೇಳ್ತೀನಿ ಅಂತ ಅಂದಾರಲ್ಲ, ಹೇಳಿ ತಡೀರಿ. ನೋಡಪ್ಪ ಚಂದ್ರು, ಇವತ್ತು ನಾವು ಹುಡುಗಿನ ನೋಡಕ್ಕೆ ಬಂದಿರೋದು ಬೇರೆ ಯಾರೂ ಅಲ್ಲ, ಲಲಿತಾವನ್ನ ನೋಡಕ್ಕೆ ಬಂದೀವಿ ನಾವೆಲ್ಲರೂ. ಶ್ಯಾಮಣ್ಣ, ಚಂದ್ರುಗ ನಮ್ಮ ಲಲಿತಾವನ್ನ ತಗೋಬೇಕು ಅಂತ ನಾನು ಅನ್ಕೊಂಡಿನಿ. ನಮ್ಮ ಮನ್ಯಾಗೂ ಎಲ್ರಿಗೂ ಇಷ್ಟ ಐತಿ. ಮತ್ತು ನೀವೇನಂತೀರಿ? ಮಾಡವ, ನೀನೇನಂತೀರಿ? ಮಂಜವ್ವ, ಏನು ಹೇಳಾಕುಂತಿದ್ದೆ ನೀನು? ಇವ ಇದನ್ನು ಕನಸ ನನಸ? ನನಗಂತೂ ಒಂದು ಅರ್ಥನೇ ಆಗವಲ್ದು. ಏನು ಹೇಳಾಕುಂತೀಯ ನೀನು? ಹ್ಞೂ ಮಾಡವ, ನಾನು ಲಲಿತಾವನ್ನ ನಮ್ಮ ಮನೆ ಸೊಸೆಯಾಗಿ ಮಾಡ್ಕೋಬೇಕಂತ ಅನ್ಕೊಂಡೀನಿ. ಲಲಿತವ್ವ ನೋಡಕ್ಕೆ ಚಂದ ಅದಾಳ, ಜವಾಬ್ದಾರಿ ಐತಿ, ಮನೆ ಜವಾಬ್ದಾರಿನೆಲ್ಲ ನಿಭಾಯಿಸ್ಕೊಂಡು ಹೋಗ್ತಾಳ, ಇನ್ನೇನು ಬೇಕು? ಹಾಂ, ನಮ್ಮ ಚಂದ್ರಿಗೂ ಜೋಡಿ ಮಸ್ತ್ ಆಕೈತಿ. ಅದಕ್ಕೆ ನಾನು ಅನ್ಕೊಂಡೀನಿ. ಅಳಿಯಂದ್ರೆ ನೀವೇನಂತೀರಿ? ಅಂದಾಗ ನಮ್ಮ ಮನ್ಯಾಗೂ ನಾನು ಯಾರಿಗೂ ಹೇಳಿಲಾಗಿದ್ದೆ, ನಿಮಗೂ ಯಾರಿಗೂ ಹೇಳಿಲಾಗಿದ್ದೆ. ಬೇಡ ಒಮ್ಮಿಗೆ ಹೇಳಿದ್ರಾತ ಎಲ್ಲರಿಗೂ ಅಂತಂದು. ನೀವೆಲ್ಲರೂ ನನ್ನ ಮಾತಿಗೆ ಒಪ್ಕೋತೀರಿ ಅಂತ ನಂಬಿಕೆ ಮೇಲೆ ನಾನು ಇಷ್ಟು ಮುಂದುವರೆದೀನಿ. ಇದ್ರ ಮೇಲೆ ನಿಮ್ಗೆ ಹೆಂಗೆ ಅನ್ಸುತ್ತೆ ಏನು ಅನ್ನೋದನ್ನು ನೀವೇ ಹೇಳ್ಬೇಕು. ಅಳಿಯಂದ್ರೆ ನೀವು ಹೇಳ್ರಿ. ಅತ್ತಿಯರ, ನೀವು ಭಾಳ ಚಲೋ ನಿರ್ಧಾರ ತೊಗೊಂಡಿರಿ ನೋಡ್ರಿ. ನಮ್ದಂತೂ ಇದರಲ್ಲಿ ಯಾರ್ದು ಏನೋ ಭಿನ್ನಾಭಿಪ್ರಾಯ ಏನೂ ಇಲ್ಲ. ನಮ್ಗಂತೂ ಮುಂಚೆಯಿಂದನೂ ಲಲಿತವನ್ನು ನೋಡ್ಕೊಂಡನ ಬಂದೀವಿ. ಲಲಿತವನ್ ಗುಣ ಸ್ವಭಾವ ಎಲ್ಲ ಗೊತ್ತೈತಿ ನಮ್ಗೆ. ನಮ್ಮ ಚಂದ್ರಿಗೂ ಚಲೋ ಜೋಡಿ ಆಗುತ್ತೆ. ನೋಡ್ರಿ ಅತ್ತಿಯರ, ನಿಮ್ಮ ಮೊಮ್ಮಗ ಅಲ್ಲೇ ಕುಂತಾನ, ಕೇಳ್ರಿ ನಿಮ್ಮ ಮೊಮ್ಮಗ ಏನಂತ ಅಂತಂದು. ಹಂಗೆ ಲಲಿತಾವ್ಗೂ ಕೇಳ್ರಿ. ಲಲಿತಾವ್ಗೂ ಇಷ್ಟ ಆಯ್ತಂದ್ರೆ ಮುಂದುವರಿಯನ್ರಿ. ನಿಮ್ಮ ಮನ್ಯಾಗೂ ಶಾಮಣ್ಣ, ನಿಮ್ಮ ಮನ್ಯಾಗ ಎಲ್ರಿಗೂ ಇಷ್ಟ ಇದ್ರಷ್ಟೇ ಮುಂದುವರಿಯನ್ರಿ. ಇದ್ರಾಗ ಏನೂ ಒತ್ತಾಯ ಇಲ್ಲ. ಮಂಜಪ್ಪ, ನೀನು ನನ್ನ ಸ್ನೇಹಿತ, ನೀ ನನ್ನ ಬೀಗ ಹಾಕಿ ಅಂದ್ರೆ ಅದಕ್ಕಿಂತ ಖುಷಿ ಇನ್ನೇನೈತಿ ಹೇಳು? ನಂಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗುಂತೈತಿ ನೋಡು. ಅಂದಂಗೆ ನಿಮ್ಮ ಮನ್ಯಾಗ ಎಲ್ರಿಗೂ ಒಪ್ಪಿಗೆ ಇದ್ರ, ಚಂದ್ರಿಗೂ ಒಪ್ಪಿಗೆ ಇದ್ರ, ನಾವು ಲಲಿತಾವನ್ನೆಲ್ಲ ಕೇಳ್ತೀವಿ. ನೋಡೋಣ ಅವಕ್ಕೆ ಏನಂತಾಳಂತಂದು. ಲಕ್ಷ್ಮವ್ವ, ನೀನು ಮಾತಾಡುವ, ಸುಮ್ಮನೆ ಕುಂತಿಯಲ್ಲ?
ಹಾಂ ಅಮ್ಮಾರ ನಮ್ಮವ್ವ ಹೆಂಗೆ ಏನಂತಾಳ ಅದ ನೋಡ್ರಿ ನಮ್ಮ ಮನ್ಯಾಗ ನಡೆಯೋದು. ಅವ್ವ ಏನೇ ನಿರ್ಧಾರ ತೊಗೊಂಡ್ರು ಯೋಚನೆ ಮಾಡಿ ನಿರ್ಧಾರ ತಗೋತಾಳ. ನೀವು ಅಷ್ಟೇ ನಮ್ಮ ಚಂದ್ರುಗ ಒಪ್ಕೊಂಡ್ರೆ ನಾವು ಕೊಡು ತಗೊಳ್ಳೋದು ಎಲ್ಲ ಇಬ್ಬರಿಗೂ ಒಪ್ಪಿಗೆ ಆಯ್ತಂದ್ರೆ ಮುಂದುವರೆದ್ರಾಯ್ತು. ಲಕ್ಷ್ಮಿ ಈಗ ಸುಮ್ಮನೆ ಇರ, ಅದನ್ನೆಲ್ಲ ಆಮೇಲೆ ಮಾತಾಡೋದು. ಇವಾಗ ಬರೀ ಹೆಣ್ಣು ನೋಡಾಕಂತ ಬಂದೀವಿ ನಾವು ಅಷ್ಟೆ. ನಮ್ಮ ಹತ್ರ ಕೊಡಾಕ ಅಂತಂದು ಆಸ್ತಿ ಗೀಸ್ತಿ ಏನು ಭಾಳ ಇಲ್ಲ ರೀ. ಆಕಿನ ದುಡ್ದು ಇಷ್ಟು ದಿನ ನಮ್ಮ ಮನೆ ನಡೀತಿತ್ತು. ಆಕಿ ಒಬ್ಬಾಕೇನಲ್ಲ, ನನ್ನ ಗಂಡ ದುಡಿಯೋದು. ನಾನು ಅವಾಗ ಹೊಲಕ್ಕೆ ಅಲ್ಲಿ ಇಲ್ಲಿ ಹೋಗ್ತಿರ್ತೀನಿ. ಆಮೇಲೆ ಆಕಿನೂ ಈಗ 1 ವರ್ಷನೇ 2 ವರ್ಷ ಆತ ಈಗ ಟೇಲರಿಂಗ್ ಮಾಡಾಕುಂತಾಳ. ಈಗ ಮದುವೆನ ಹೆಂಗಪ್ಪ ನಡ್ಸ್ಕೊಡೋದು ಅನ್ಸೈತಿ. ವರದಕ್ಷಿಣೆ ಎಲ್ಲ ಕೊಡೋದು ನಮಗೂ ಒಂದು ಸ್ವಲ್ಪ ಕಷ್ಟನ ಆಕೈತಿ ನೋಡ್ರಿ. ರಾಧವ ಒಳಗಡೆ ಚಹಾ ಆಗೈತನ ನೋಡು, ಸೋಸು ಎಲ್ರಿಗೂ ತಂದು ಕೊಡಂತೆ ಅಂತ. ಇಲ್ಲಿ ಹಿರಿಯರು ನಾವು ಅದೀವಿ ಮಾತಾಡಕ್ಕೆ. ನೀ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಹೋಗು ನಾಷ್ಟಕ್ಕೆ ರೆಡಿ ಮಾಡು, ಹಂಗೆ ಚಹಾ ರೆಡಿ ಮಾಡು. ಸರಿ ರೀ ಅತ್ತಾರ. ಆಹಾ, ನಮ್ಮ ಅಜ್ಜಿ ಎಷ್ಟು ಚಲೋ ಹುಡುಗಿನ ಆರಿಸ್ಬಿಟ್ಟ. ಛೇ, ನಾನು ಚೆನ್ನಾಗಿ ರೆಡಿಯಾಗಿ ಬರಬೇಕಾಗಿತ್ತು. ಎಂಥ ತಪ್ಪು ಮಾಡಿಬಿಟ್ಟೆ. ಇವಾಗ ಲಲಿತಾ ಅವರು ನನ್ನನ್ನು ಒಪ್ಕೋತಾರೆ ಏನಿಲ್ಲ. ಅಮ್ಮ ಮತ್ತು ಕೃಷ್ಣ ಅಂದರು, ಮನೆಗೆಲ್ಲರೂ ಅಂದರು ಪ್ಯಾಂಟ್ ಹಾಕೊಂಡು ನೀಟಾಗಿ ರೆಡಿ ಆಗಬಾ ಅಂತಂದ್ರು. ನಾನು ಯಾರು ಏನು ಅಂತ ಅಂದ್ಕೊಂಡು ಹಾಗೆ ಬಂದುಬಿಟ್ಟೆ. ಛೇ, ಆಹಾ, ಇಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಲಲಿತಾ ಅವರು. ಅಯ್ಯೋ, ಲಲಿತಾ ಅವರು ನನ್ನನ್ನು ಒಪ್ಕೊಂಡ್ಬಿಟ್ರೆ ನನ್ನನ್ನು ಇಲ್ಲಿ ಹಿಡ್ಕೊಳ್ಳೋರೇ ಇಲ್ಲ. ಆಹಾ, ಚಂದ್ರು ನಿಂದ ಲಕ್ ಅಂದರೆ ಲಕ್ಕ ನೋಡು ಚಂದ್ರು. ಅಲ್ಲ ಶಾಮಣ್ಣರ, ಮತ್ತು ಲಲಿತಾನವರ ತಂದೆ ತಾಯಿ ಏನೂ ಆಸ್ತಿ ಮಾಡಿಟ್ಟಿಲ್ಲೇನ್ರಿ ಆಕೆಗೆ? ಲಕ್ಷ್ಮಕ್ಕರ, ಈ ಮನೆ ಏನೈತಲ್ಲ ಇದು ಲಲಿತಾವನ ಹೆಸರಿಗೆ ಐತಿ. ಆಕಿದು ಮದುವೆ ಮಾಡ್ಬೇಕಂದ್ರೆ ಇವಾಗ ನಾವು ಈ ಮನೆ ಮಾರಿ ಮದುವೆ ಮಾಡಿ ಕೊಡ್ತೀವಿ. ಇಲ್ಲ ಅಂದ್ರೆ ಈ ಮನಿನ ಗಂಡ ಹೆಂಡತಿ ಹೆಸರಿಗೆ ಹಚ್ತೀವಿ ನೋಡ್ರಿ. ಇದು ಒಂದೇ ನೋಡ್ರಿ ನಮ್ಗೆ ಇವಾಗ ಆಸ್ತಿ ಅಂತ ಇರೋದು. ಅದನ್ನ ಬಿಟ್ರೆ ಮತ್ತು ನೀವು ವರದಕ್ಷಿಣೆಗೆ ನಮ್ಮ ಕೈಲಿ ಎಷ್ಟು ಆಕೈತಿ ಅಷ್ಟು ಕೊಡ್ತೀವಿ ನೋಡ್ರಿ. ಅದಕ್ಕೂ ಮಿಕ್ಕಿ ಮತ್ತು ಜಾಸ್ತಿ ಅಂದ್ರೆ ಇಲ್ಲ. ನೋಡೋಣ, ಪ್ರಯತ್ನ ಪಡೋಣ, ಎಷ್ಟಾಗುತ್ತೆ ಅಷ್ಟು ಕೊಡ್ತೀವಿ ರೀ ನಾವು. ನಮ್ಮ ಕೈಲಾದಷ್ಟಂತೂ ಕೊಡ್ತೀವಿ. ಆಕಿನೂ ನನಗೆ ಮಗಳಿದ್ದಂಗೆ. ಏ ಶಾಮಣ್ಣ, ಏನು ಮಾತಾಡ್ತೀಯ ನೀನು? ಏನು ಮಾತಾಡ್ತಿದ್ದಿ? ಇಂಥ ಬಂಗಾರದಂಥ ಹುಡುಗಿನ ಕೊಡಾಕ ರೆಡಿ ಇದ್ದೀವಿ ನೀನು. ಆ ಬಂಗಾರ, ಆ ಮನಿ, ಈ ಆಸ್ತಿ, ದುಡ್ಡು ಇವೆಲ್ಲ ಯಾರಿಗೆ ಬೇಕಲಿ? ಈ ಸಂಬಂಧಗಳು ಮುಖ್ಯ. ಈ ದುಡ್ಡು ಆಸ್ತಿ ಯಾವುದು ಮುಖ್ಯ ಅಲ್ಲ. ನೀನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ಅದನ್ನೆಲ್ಲ ತಲೆಯಾಗಿ ಇಟ್ಕೊಳಕ್ಕೂ ಹೋಗ್ಬೇಡ ನೀನು. ನೋಡಲ್ಲಿ ಎಂತ ಬಂಗಾರದಂಥ ಹುಡುಗಿ ಐತಿ, ಅಂತ ಬಂಗಾರದಂಥ ಹುಡುಗಿನ ನಮ್ಮ ಮನೆ ಕಳ್ಸಾಕೊಂತಿದ್ದಿ. ಹುಡುಗಿ ಗುಣ ಬಂಗಾರ ಇದ್ದಂಗೆ ಐತಿ. ನಾನೇನು ನೋಡಿಲ್ಲ, ಇವತ್ತು ನೋಡಾಕೊಂತೀನಿ ನಾ ಹುಡುಗಿನ. ಹಂಗಲ್ಲ ಮಂಜ, ಈಗ ಸಂಬಂಧ ನಾವಿಬ್ರು ಸ್ನೇಹಿತರಾಗಿದ್ವಿ, ಅದು ಬೇರೆ. ಈಗ ಕೊಡು ತಗೊಳ್ಳೋದು ನೋಡಾಕ ಬಂದೈತಲ್ಲ, ಇದ ಬೇರೆ ಆಕೈತಿ. ಎರಡೂ ಒಟ್ಟಿಗೆ ಮಾಡಕ್ಕೆ ಹೋಗ್ಬಾರ್ದು. ಮೊದಲು ನೋಡೋಣ, ಚಂದ್ರಿಗೆ ಇಷ್ಟ ಆಗಬೇಕು, ಲಲಿತಾವಿಗೆ ಇಷ್ಟ ಆಗಬೇಕು, ನಿಮ್ಮ ಮನ್ಯಾಗ ಎಲ್ರಿಗೂ ಇಷ್ಟ ಆಗಬೇಕು. ನಮ್ಮ ಮನ್ಯಾಗಂತೂ ನನಗೆ ನಮ್ಮ ಅವ್ಗೆ ಇಬ್ಬರಿಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಐತಿ. ನೋಡೋಣ, ನಮ್ಮ ಲಲಿತಾವ್ ಕೇಳ್ತೀವಿ, ಆಕಿನ ಒಪ್ಕೊಂಡ್ರೆ ಮುಂದುವರೆದ್ರಾತು. ಅಯ್ಯೋ, ಮೊದ್ಲು ನಮ್ಮ ಅಣ್ಣಗೆ ಕೇಳ್ಬೇಕಪ್ಪ. ಯಾಕಂದ್ರೆ ನಮ್ಮ ಅಣ್ಣಗೆ ಈ ಮದ್ವೆ ಅಂದ್ರೆ ಇಷ್ಟ ಇಲ್ಲಾಗಿತ್ತಂತ್ರಿ. ಹಾಗಾಗಿ ನಮ್ಮ ಅಣ್ಣ ಹ್ಞೂ ಅಂದಮೇಲೆ ನೋಡ್ರಿ ಇವಾಗ ನಾವು ಮುಂದುವರಿಬೇಕಾಗಿರೋದು. ಲೇ, ಬಾಯಿ ಮುಚ್ಚಿಕೊಂಡು ಇರಲಿ, ಎದಕ್ಕೂ ಮಾತಾಡ್ತಿದ್ದಿ? ಏನೋ ಖುಷಿಯಾಗದೀನಿ. ನನ್ನ ಹುಡುಗಿನ ನಾನು ನೋಡಕ್ಕೆ ಬಂದಿನಲ್ಲ ಅಂತಂದು ಆಗಲಿ ಅಡ್ಡಗಲ್ಲ ಹೋಗ್ಯಾಕಂತ ನೋಡಿವ. ಮಾಡ್ತೀನಿ ತಡೀಲಿ, ನೀನು ಹೊರಗಡೆ ಬಾ, ಅವಾಗೈತಿ ನಿನಗೆ. ಸುಮ್ಮನೆ ಇರಲಿ. ಲಕ್ಷ್ಮವ್ವ, ನೀ ಏನಾರು ಪ್ರಶ್ನೆ ಕೇಳಂಗಿದ್ರೆ ಕೇಳವ ಲಲಿತವ್ಗ. ಲಲಿತವ್ವ, ನೀನು ಎಷ್ಟನೇ ಕ್ಲಾಸಿನ ತನಕ ಓದಿಯವ? ನಾನು 10ನೇ ಕ್ಲಾಸಿನ ತನಕ ಓದೀನಿ ರೀ. ಮನ್ಯಾಗ ಅಡಿಗೆ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಹೋಗಕ್ಕೆ ಬರ್ತೈತಾ ನಿಂಗೆ? ಹ್ಞೂ ರೀ, ಎಲ್ಲ ಬರ್ತೈತಿ. ಅಯ್ಯೋ, ನಮ್ಮ ಮನ್ಯಾಗ ಅಡುಗೆ ಇದುವರೆಗೂ ಮಾಡೋದು ನನ್ನ ಮೊಮ್ಮಗಳ ಯಾರಿಗೂ ಅಡುಗೆ ಮಾಡಕ್ಕೆ ಬರಂಗಿಲ್ಲ. ನಮ್ಮ ಮನ್ಯಾಗ ಅಷ್ಟು ಚಲೋ ಮಾಡ್ತಾಳೆ ನಮ್ಮ ಮೊಮ್ಮಗಳ ಅಡುಗೆ ಮಾತ್ರ. ಎಷ್ಟು ಜನಾರು ಬರಲಿ, ಮತ್ತದ ಎಷ್ಟು ಜನಾರು ಬರಲಿ, ಏನಾರು ಬರಲಿ, ಏನಂತೀನಿ ಆ ಅಡುಗೆ ಮಾಡ್ಕೊಡ್ತಾಳೆ ನೋಡ್ರಕ್ಕೆ. ನಮ್ಮ ಮತ್ತೆ ನೋಡು ಹಂಗೆ ಹೊಗಡೋದು. ಈಗ ಮನ್ಯಾಗ ನಾನೇನು ಅಡುಗೆನೇ ಮಾಡಂಗಿಲ್ಲ ನೋಡಂತ ಅನ್ಕೊಂಡಿರ್ಬೇಕು ಅವ್ರು. ಹಂಗೆ ಮಾಡ್ತಾಳೆ. ಅದು ಈ ಸಂಬಂಧ ಹೆಂಗಾರ ಮಾಡಿ ನಿಂತು ಹೋಗಂಗೆ ಮಾಡ್ಬೇಕು. ಇಲ್ಲ ಅಂದ್ರೆ ಇವರಿಬ್ಬರು ಕಾಲನ್ನು ನೆಲದ ಮೇಲೇ ನಿಂತ್ಕೊಳಲ್ಲ. ಮಾಡ್ತೀನಿ ನಿಮ್ಗೆ. ಹೌದನ್ರಿ ಮರ. ಟೇಲರಿಂಗ್ ಎಷ್ಟು ವರ್ಷದಿಂದ ಮಾಡಾಕೊಂತಾಳ್ರಿ? ಅಯ್ಯೋ, ಆಕಿ ಕಲ್ತು ಆಗಲೇ ಒಂದು 5-6 ವರ್ಷದ ಮೇಲೆ ಆತು. ಆಕಿ ಟೇಲರಿಂಗ್ ಎಲ್ಲ ಕಲ್ತು ಮಾಡಕ್ಕೆ ಮನ್ಯಾಗ ಬಟ್ಟೆ ಎಲ್ಲ ಹೊಲಿಯಾಕುಂತು. ಓ ಹೌದೇನಾ? ಚಲೋ ಆಯ್ತು ಬಿಡ್ರಿ. ಹಂಗಂದ್ರೆ ಮನ್ಯಾಗ ಖಾಲಿ ಅಂತ ಕುತ್ಕೊಂಡಿರಲ್ಲ, ಏನಾರು ಒಂದು ಕೆಲಸ ಮಾಡ್ತಾನೆ ಇರ್ತಾಳೆ. ಹ್ಞೂನವ, ಆಕಿಗೆ ಖಾಲಿ ಕುತ್ಕೊಳಕ್ಕೆ ಒಟ್ಟ ಇಷ್ಟ ಇಲ್ಲ. ಅದಕ್ಕೆ ಇಷ್ಟು ದಿನ ಆದ್ರೂ ಹಂಗೆ ಆಕಿ ಮನೆ ಕೆಲಸ ಎಲ್ಲ ಮುಗಿಸಿ ತಂದು ಟೇಲರಿಂಗಿಂದ ಎಲ್ಲ ಮುಗಿಸಿ ಒಟ್ಟ ಖಾಲಿ ಕೂತ್ಕೊಳಲ್ಲ. ಬೆಳಗ್ಗೆ ಎದ್ಲಂದ್ರೆ ರಾತ್ರಿನ ಮಕ್ಕೊಳ್ಳೋದು. ಹಂಗೆ ಒಟ್ಟಿನಲ್ಲಿ ಎಲ್ಲ ಕೆಲಸ ಮಾಡ್ತಾನೆ ಇರ್ತಾಳೆ. ಮನೆಯೆಲ್ಲ ಸ್ವಚ್ಛ ಮಾಡೋದು, ಅಡುಗೆ ಮಾಡೋದು, ಬಟ್ಟೆ ಬಾಂಡೆ ಒಗ್ಯಾಣ ಎಲ್ಲ ಮುಗಿಸಿ ತಂದು ಹೊಲಿಯೋದೆಲ್ಲ ಮುಗಿಸ್ತಾಳೆ ನೋಡವ. ಏ ಮಾಡವ, ಎದಕ್ಕೆ ಹೇಳ್ತಿ ಬಿಡ ಹುಡುಗಿ ಬಗ್ಗೆ. ನಮಗೆ ಎಲ್ಲ ಗೊತ್ತಿದ್ದಿದ್ದ ಐತಿ ಆ ಹುಡುಗಿ ಬಗ್ಗೆ. ಮತ್ತು ನೀನೇನು ಎಕ್ಸ್ಟ್ರಾ ಹೇಳೋದ ಬೇಕಾಗಿಲ್ಲ. ಇಲ್ಲಿ ನಾವೇನು ಹೊಸಬ್ರಲ್ಲ. ಏ ಅದನ್ನು ನಿಜಾನ ಬಿಡು. ಲಲಿತವನಿಗೆ ಒಳಗಡೆ ಕಳಿಸ್ಲಾ?
ಹ್ಞೂ ಕಳ್ಸ ಚಂದ್ರು ಚಂದನತಂಗೆ ನೋಡ್ಕೋಪ್ಪ ಲಲಿತವನ ಮತ್ತು ಆಮೇಲೆ ಮನೆಗೆ ಹೋದ್ಮೇಲೆ ಕಣ್ಣು ಸರಿ ಇಲ್ಲ ಕಾಲು ಸರಿ ಇಲ್ಲ ಬೆಳಗಿಲ್ಲ ಹಂಗಿಂಗೇನೋ ಅನ್ಕೊಳಕ್ಕೆ ಹೋಗ್ಬೇಡಪ್ಪ. ಈಗಲೇ ಒಂದ್ಸಲ ಚೆಂಡೆತ್ತಿ ಚಂದನತಂಗೆ ನೋಡ್ಬಿಡು. ಹೌದಪ್ಪ, ಹುಡುಗಿನ ಈಗಲೇ ಚಂದನತಂಗೆ ನೋಡ್ಕೊಂಬತ್ ನೀನು. ಸರಿ ರೀ. ಲಲಿತವ ಒಳಗಡೆ ಹೋಗ. ಸರಿ ಅಮ್ಮ. ರಾಧವ ಲಗುನ ನಾಷ್ಟ ಮತ್ತು ಅವಲಕ್ಕಿ ಎರಡು ತೊಂಬ. ಎಷ್ಟೊತ್ತದ ಅಲ್ಲೇ ಅಡಿಗೆ ಮನೆ ಕುತ್ಕೊಳ್ಳೋದು. ಲಗುನ ತೊಂಬ. ಹಾಂ ರೀ ಅತ್ಯಾರ ತಂದೆ. ಚಾ ಸೋಸಕೊಂಡು ತಿಂತಾಳ್ರಿ ಒಮ್ಮಕ್ಕ ತಂದೆ. ಮಾಡವ ಅದನ್ನೆಲ್ಲ ಎದಕ್ಕೆ ತ್ರಾಸ ತಗೊಂಡಿ? ನಾವು ಮನ್ಯಾಗ ಈಗಾರ ನಾಷ್ಟ ಚಾ ಎಲ್ಲ ಮುಗಿಸ್ಕೊಂಡ ಬಂದೀವಿ. ಅಯ್ಯ, ಹಂಗಂದ್ರೆ ಹೆಂಗೆ ಹೇಳ್ರಿ ಅಮ್ಮಾರ? ನಮ್ಮ ಮನ್ಯಾಗ ಮಾಡೈತಿ, ನೀವು ತಿಂದು ಚಾ ಕುಡಿದು ಆರಾಮಾಗಿ ಮಾತಾಡಿ ಆಮೇಲೆ ಹೋಗ್ರಿ, ನಡಿತೈತಿ. ಮಂಜವ್ವ, ಈ ಸಂಬಂಧ ಒಂದು ಒಪ್ಪಿಗೆ ಆದ್ರೆ ನಮಗಂತೂ ದೊಡ್ಡ ಚಿಂತೆ ಬಿಡ್ತೈತೆ ನೋಡಿ. ಯಾಕಂದ್ರೆ ನನ್ನ ಮೊಮ್ಮಗಳು ನಿಮ್ಮ ಮನ್ಯಾಗ ಆರಾಮ್ ಖುಷಿಯಾಗಿರ್ತಾಳ ಅನ್ನೋ ನಂಬಿಕೆ ನಮಗಂತೂ ಐತಿ. ನೋಡೋಣ ದೈವ ಇಚ್ಛೆ ಏನೈತಂತಂದು. ಚಂದ್ರು ಒಪ್ಕೋಬೇಕು, ನಮ್ಮ ಲಲಿತಾ ಒಪ್ಕೋಬೇಕು. ಇವರಿಬ್ಬರದಲ್ಲ ಮುಖ್ಯವಾಗಿದ್ದು. ಲಲಿತವನು ಆರಾಮಾಗಿ ಯೋಚನೆ ಮಾಡಲಿ. ನೀನು ಲಲಿತವು ಕೇಳು ಹೆಂಗೆ ಇಷ್ಟ ಆಯ್ತಾ ಏನಿಲ್ಲ ಅಂತಂದು. ನೀ ಕೇಳಿ ನಮ್ಗೆ ನಾಳಿಗಾರ ಇಲ್ಲ ಸಂಜೆ ಮುಂದಾರ ಫೋನ್ ಹಚ್ಚಿ ಹೇಳ್ತೀಯ, ಇಲ್ಲ ನೀನ ಮನೆ ತಾಳೆ ಬರ್ತೀಯ ನೋಡು. ನಾನು ಮನೆಗೆ ಹೋದ್ಮೇಲೆ ಚಂದ್ರುಗೆ ಕೇಳ್ತೀನಂತ ಏನು ಎತ್ತ ಅನ್ನೋದು. ಸರಿ ಆತ ತಗೋ.